ಜಿಲ್ಲೆ ವ್ಯಾಪ್ತಿಯಲ್ಲಿ ಬೆಂಗಳೂರು ಉತ್ತರ ಮತ್ತು ದಕ್ಷಿಣ ಉಪವಿಭಾಗ ಅಧಿಕಾರಿಗಳು ಎಸಿ ಆಫೀಸರ್ಸ್ ನಲ್ಲಿ ಭೂ ಸುರಕ್ಷಾ ಯೋಜನೆ ಅಡಿಯಲ್ಲಿ ಮೂಲ ದಾಖಲೆಗಳನ್ನ ಗಣಕೀಕರಣ ಮಾಡುವಂತ ಕಾರ್ಯಕ್ರಮಕ್ಕೆ ಭೂ ಸುರಕ್ಷಾ ಯೋಜನೆ ಅಡಿಯಲ್ಲಿ ಚಾಲನೆಯನ್ನ ಕೊಟ್ಟಿದ್ದೇವೆ. ಈಗಾಗಲೇ ನಾವು ಭೂ ಸುರಕ್ಷಾ ಹೋದ ವರ್ಷ ಜಾನ್ವರಿಯಲ್ಲಿ ಆರಂಭ ಮಾಡಿ ರಾಜ್ಯದ 240 ತಾಲೂಕುಗಳಲ್ಲಿ ತಾಲೂಕು ಕಚೇರಿಗಳಲ್ಲಿ ಇರತಕ್ಕಂತಹ ಮೂಲ ದಾಖಲೆಗಳ ಗಣಕೀಕರಣ ನಡೆದಿದೆ. ಇವತ್ತು 240 ತಾಲೂಕಿನಲ್ಲಿ 70 ತಾಲೂಕುಗಳು ಗಣಕೀಕರಣ ಮುಗಿದಿದೆ. ಅಂದ್ರೆ ಅಲ್ಲಿ ಇರ್ತಕ್ಕಂತಹ ಮೂಲ ದಾಖಲೆಗಳು ಎ ಕ್ಯಾಟಗರಿ ಮತ್ತು ಬಿ ಇವುಗಳನ್ನ ನಾವು ಮೂಲ ದಾಖಲೆಗಳಂತ ಕರೀತೇವೆ. ಅವುಗಳನ್ನ ಸ್ಕ್ಯಾನಿಂಗ್ ಮಾಡುವಂತಹದ್ದು ರಾಜ್ಯಾದ್ಯಂತ ನಡೆದಿದೆ. 240 ತಾಲೂಕಿನಲ್ಲಿ 70 ತಾಲೂಕಿನಲ್ಲಿ ಮುಗಿದಿದೆ. ಬಹುಶಃ ಇನ್ನೊಂದು 3-4 ತಿಂಗಳಲ್ಲಿ ಎಲ್ಲ 240 ತಾಲೂಕಿನಲ್ಲೂ ಕೂಡ ಸ್ಕ್ಯಾನಿಂಗ್ ಮುಗಿಸುವಂತ ಗುರಿಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಸುಮಾರು 62 ಕೋಟಿ ಪುಟಗಳನ್ನ ಸ್ಕ್ಯಾನಿಂಗ್ ಮಾಡಲಾಗಿದೆ. ಒಟ್ಟು 100 ಕೋಟಿ ಪುಟಗಳು ಅಂದಾಜು ಸ್ಕ್ಯಾನಿಂಗ್ ಮಾಡಬೇಕಾಗಬಹುದು ಅಂತ ನಾವು ಅಂದಾಜು ಮಾಡಿದ್ದೇವೆ. ಆ 100 ಕೋಟಿ ಪುಟಗಳಲ್ಲಿ 62 ಕೋಟಿ ಪುಟ ಈಗಾಗಲೇ ಸ್ಕ್ಯಾನಿಂಗ್ ಆಗಿದೆ. ಇನ್ನ 3-4 ತಿಂಗಳಲ್ಲಿ ಬಾಕಿ 35-40 ಕೋಟಿ ಪುಟಗಳ ಸ್ಕ್ಯಾನಿಂಗ್ ಅನ್ನ ಮುಗಿಸ್ತೇವೆ. ತಾಲೂಕು ಕಚೇರಿ ದಾಖಲೆಗಳ ಸ್ಕ್ಯಾನಿಂಗ್ ಪ್ರಗತಿಯಲ್ಲಿ ಇರುವಂತಹ ಹಂತದಲ್ಲಿ ಇದೇ ಭೂ ಸುರಕ್ಷಾ ಯೋಜನೆ ಅಡಿಯಲ್ಲಿ ಉಪವಿಭಾಗ ಅಧಿಕಾರಿಗಳು ಅಂದ್ರೆ ಎಸಿ ಕಚೇರಿ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಡಿಸಿ ಅವರ ಆಫೀಸ್ ನಲ್ಲಿರ್ತಕ್ಕಂತಹ ಮೂಲ ಕಡತಗಳನ್ನು ಕೂಡ ಅವುಗಳು ಸ್ಕ್ಯಾನಿಂಗ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ಈಗಾಗಲೇ ಕಳೆದ ತಿಂಗಳಿನಿಂದ ಅದನ್ನ ಆರಂಭ ಮಾಡಿದ್ದೇವೆ. ಇವತ್ತು ಬೆಂಗಳೂರು ಎಸಿ ಕಚೇರಿಗಳಲ್ಲಿ ಸಾಂಕೇತಿಕವಾಗಿ ಚಾಲನೆ ಕೊಡೋದ್ರ ಮುಖಾಂತರ ಇಡೀ ರಾಜ್ಯಾದ್ಯಂತ ಎಲ್ಲಾ ಎಸಿ ಮತ್ತು ಡಿಸಿ ಆಫೀಸಿನ ಕಂದಾಯ ದಾಖಲೆಗಳನ್ನ ಗಣಕೀಕರಣ ಮಾಡುವಂತಹದ್ದು ಸ್ಕ್ಯಾನಿಂಗ್ ಮಾಡೋದಕ್ಕೆ ಇವತ್ತು ಸಾಂಕೇತಿಕವಾಗಿ ಬೆಂಗಳೂರಿನಿಂದ ಚಾಲನೆಯನ್ನ ಕೊಟ್ಟಿದ್ದೇವೆ. ಇದರ ಅಡಿಯಲ್ಲಿ ಎಸಿ ಆಫೀಸು ಮತ್ತು ಡಿಸಿ ಆಫೀಸ್ ಎರಡೂ ಕಚೇರಿಗಳಲ್ಲಿ ಇಡೀ ರಾಜ್ಯಾದ್ಯಂತ ಇರತಕ್ಕಂತಹ ಮೂಲ ಕಡತಗಳನ್ನ ಸ್ಕ್ಯಾನಿಂಗ್ ಮಾಡಿ ಅವುಗಳನ್ನ ಶಾಶ್ವತವಾಗಿ ಸಂರಕ್ಷಣೆ ಮಾಡಿ ಜನಗಳಿಗೆ ಬೆರಳ ತುದಿಯಲ್ಲಿ ಅವರಿಗೆ ಬೇಕಾದಂತಹ ಜಾಗದಿಂದ ಬೇಕಾದಂತ ಸಮಯದಲ್ಲಿ ಆನ್ಲೈನ್ ಮುಖಾಂತರ ಅವರೇ ದಾಖಲೆಗಳನ್ನ ಪಡೆದುಕೊಳ್ತಕ್ಕಂತಹ ವ್ಯವಸ್ಥೆಯನ್ನ ನಾವು ಭೂ ಸುರಕ್ಷಾ ಯೋಜನೆಯ ಮುಖಾಂತರ ಮಾಡಿದ್ದೇವೆ. ಈಗಾಗಲೇ ಇವುಗಳನ್ನ ಜನಗಳಿಗೆ ನಮ್ಮ ಆನ್ಲೈನ್ ಪೋರ್ಟಲ್ ನಲ್ಲಿ ನೇರವಾಗಿ ಅವರೇ ಮೂಲ ದಾಖಲೆಗಳ ದೃಢೀಕೃತ ಪ್ರತಿಯನ್ನ ಪಡೆಯುವಂತಹ ಸೌಲಭ್ಯವನ್ನು ಕೂಡ ಆನ್ಲೈನ್ ನಲ್ಲಿ ಒದಗಿಸಿಕೊಟ್ಟಿದ್ದೇವೆ. ಸೊ ಜನ ದೃಢೀಕೃತ ದಾಖಲೆಯ ಪ್ರತಿಯನ್ನ ಪಡೆದುಕೊಳ್ಳೋದಿಕ್ಕೆ ನಮ್ಮ ಕಚೇರಿಗೆ ಬರುವ ಅವಶ್ಯಕತೆ ಇಲ್ಲ. ನಮ್ಮ ಕಚೇರಿಗೆ ಅಲಿಯುವಂತ ಅವಶ್ಯಕತೆನೂ ಇರೋದಿಲ್ಲ. ಕಚೇರಿಗೆ ಹೋಗಿದ್ವಿ, ನಿಮ್ಮ ಶಿರಸ್ತೆದಾರರು ಸಿಗಲಿಲ್ಲ, ರೆಕಾರ್ಡ್ ರೂಮ್ ಕೀಪರ್ ಸಿಗ್ಲಿಲ್ಲ, ದಾಖಲೆ ತೆಗೆದುಕೊಳ್ಳೋದಿಕ್ಕೆ ದಿನಗಳ ಗಟ್ಲೆ ಕಾದಿದ್ದೇವೆ, ಅಲೆದಿದ್ದೇವೆ, ಮಧ್ಯವರ್ತಿಗಳಿಗೆ ಶರಣಾಗಿ ಕೊನೆಗೆ ನಮ್ಗೆ ದಾಖಲೆ ಸಿಕ್ಕಿದೆ, ಈ ರೀತಿಯಾದಂತ ದೂರುಗಳು ಏನ್ ಬರ್ತಾ ಇತ್ತು, ಇದಕ್ಕೆ ಶಾಶ್ವತ ಪರಿಹಾರವಾಗಿ ನಾವು ಎಲ್ಲಾ ದಾಖಲೆಗಳನ್ನ ಗಣಕೀಕರಣ ಮಾಡಿ ನೇರವಾಗಿ ಜನಗಳೇ ಅವರ ಬೆರಳ ತುದಿಯಲ್ಲಿ ಈ ದಾಖಲೆಗಳನ್ನ ಪಡೆದುಕೊಳ್ತಕ್ಕಂತಹ ಸೌಲಭ್ಯವನ್ನ ಭೂ ಸುರಕ್ಷಾ ಯೋಜನೆಯ ಮುಖಾಂತರ ಜನಗಳಿಗೆ ನಾವು ಸಮರ್ಪಣೆ ಮಾಡಿದ್ದೇವೆ. ಅದರ ಅಡಿಯಲ್ಲಿ ತಾಲೂಕು ಕಚೇರಿಗಳಲ್ಲಿ ಹೋದ ವರ್ಷ ನಡೆದಿತ್ತು. ಈ ವರ್ಷ ಅದೇ ಯೋಜನೆ ಅಡಿಯಲ್ಲಿ
AC ಆಫೀಸು, DC ಆಫೀಸಿನ ಎಲ್ಲಾ ಮೂಲ ದಾಖಲೆಗಳನ್ನ ಇಡೀ ರಾಜ್ಯದಲ್ಲಿ ಗಣಕೀಕರಣ ಮಾಡುವಂತಹದ್ದು ಮಾಡ್ತಾ ಇದ್ದೇವೆ. ಎಲ್ಲ ತಾಲೂಕ್ ಆಫೀಸ್, AC ಆಫೀಸ್, DC ಆಫೀಸ್ ಮೂರೂ ಕಚೇರಿಗಳ ಎಲ್ಲಾ ಮೂಲ ದಾಖಲೆಗಳನ್ನ ಇನ್ನ 3-4 ತಿಂಗಳಲ್ಲಿ ಗಣಕೀಕರಣ ಸಂಪೂರ್ಣ ಮಾಡುವಂತಹ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ಒಟ್ಟು ಯೋಜನೆಗೆ ಸುಮಾರು ಒಂದು 150 ಕೋಟಿ ರೂಪಾಯಿ ವೆಚ್ಚ ಆಗಬಹುದು ಅಂತ ನಾವು ಅಂದಾಜು ಮಾಡಿದ್ದೇವೆ. ಈಗಾಗಲೇ ಹತ್ತಿರ ಸುಮಾರು 100 ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದೇವೆ. ಇದಕ್ಕೆ ಬೇಕಾದಂತಹ ಅನುದಾನನೂ ಕೂಡ ಲಭ್ಯ ಇದ್ದು, ಇದನ್ನ ಮಾಡುವುದರಿಂದ ಹಳೇ ದಾಖಲೆಗಳು ಶಿಥಿಲಾವಸ್ಥೆಯಲ್ಲಿ ಇರ್ತಕ್ಕಂಥವು, ಯಾಕೆಂದ್ರೆ 100-200 ವರ್ಷದ ಹಳೆಯ ದಾಖಲೆಗಳು ಕೂಡ ನಮ್ಮ ದಾಖಲಾ ಆಲಯದಲ್ಲಿ ಇದಾವೆ, ರೆಕಾರ್ಡ್ ರೂಮ್ ಅಲ್ಲಿ ಇದಾವೆ. ಅವುಗಳನ್ನ ನಾವು ಈಗ ಸ್ಕ್ಯಾನಿಂಗ್ ಮಾಡಿ ಸಂರಕ್ಷಣೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅವು ಪುಡಿಯಾಗಿ ನಾಳೆ ಹಾಳಾಗಿ ಜಮೀನಿನ ಮಾಲೀಕತ್ವದ ವಿಷಯಗಳು ಗೊಂದಲದ ಗೂಡಾಗುವಂತ ಸಾಧ್ಯತೆ ಇರುತ್ತೆ. ಈ ಸ್ಕ್ಯಾನ್ ಮಾಡಿ ಸಂರಕ್ಷಣೆ ಮಾಡೋದ್ರಿಂದ ಜಮೀನಿನ ಮೂಲ ದಾಖಲೆಯ ಮಾಲೀಕತ್ವದ ಖಾತರಿ ಸಂರಕ್ಷಣೆ ಮಾಡಿ ಅವರಿಗೆ ಖಾತ್ರಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇದು, ಜನ ಈ ದಾಖಲೆಗಳನ್ನ ಪಡ್ಕೊಳ್ಬೇಕಾದ್ರೆ ನಮ್ಮ ಕಚೇರಿಗಳಿಗೆ ಅಲಿಬೇಕಾಗಿತ್ತು. ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಕಚೇರಿಗಳಲ್ಲಿ, ಎಲ್ಲಾ ಕಡೆ ಅಲ್ಲ, ಕೆಲವು ಕಡೆ ಮಧ್ಯವರ್ತಿಗಳ ಹಾವಳಿನೂ ಜಾಸ್ತಿ ಆಗಿದೆ ಅಂತ ದೂರಿತ್ತು. ಈಗ ನಮ್ಮ ಈ ಭೂ ಸುರಕ್ಷಾ ಆನ್ಲೈನ್ ಪೋರ್ಟಲ್ ಅಲ್ಲಿ ಅವ್ರು ಬೇಕಾದಂತ ಕಾಪಿಯನ್ನ ಅವರೇ ಹುಡುಕಿ ಸರ್ಟಿಫೈಡ್ ಕಾಪಿಯನ್ನ ಆನ್ಲೈನ್ ಅಲ್ಲೇ ತಗೊಳ್ಬಹುದು. ಯಾವ ಕಚೇರಿಗೆ ಬರೋ ಅವಶ್ಯಕತೆನೂ ಇರೋದಿಲ್ಲ. ಜನಗಳ ಬೆರಳ ತುದಿಯಲ್ಲಿ ಎನಿ ಟೈಮ್ ಎನಿವೇರ್ ದಾಖಲೆಗಳನ್ನ ಅವರೇ ಪಡ್ಕೊಳ್ಬಹುದು. ನಮ್ ಕಚೇರಿಗೆ ಬರೋ ಅವಶ್ಯಕತೆ ಇರೋದಿಲ್ಲ. ಮೂರನೇದು, ಇದು ಈ ಹಿಂದೆ ದಾಖಲೆಗಳು ಕಳೆದು ಹೋಗುವಂತಹದ್ದು ಸರ್ವೇ ಸಾಮಾನ್ಯ ಆಗ್ಬಿಟ್ಟು ಅದು ನಿಜವಾಗಿ ಕಳೆದು ಹೋಗಿತ್ತೋ ಅಥವಾ ಇಲ್ದೇನೆ ಸುಮ್ನೆ ಕಳೆದೋಗಿದೆ ಅಂತ ದೂರ ಹೇಳ್ತಾರೋ, ಎರಡನ್ನೂ ಇತ್ಯರ್ಥ ಮಾಡೋದಿಕ್ಕೆ ಆಗದೆ ಇವತ್ತು ಮಾಲೀಕತ್ವ ಗೊಂದಲದ ಗೂಡಾಗ್ಬಿಟ್ಟಿದೆ. ಎಷ್ಟೋ ಕಡತಗಳು ಕಣ್ಮರೆ ಆಗೋದ್ರಿಂದ ಮೂಲ ಮಂಜೂರಿ ದಾಖಲೆಗಳು ಇರೋದಿಲ್ಲ, ಇಲ್ಲ AC ಆಫೀಸ್ ಆರ್ಡರ್ ಕಾಪಿ ಸಿಗೋದಿಲ್ಲ, DC ಆಫೀಸ್ ಅಲ್ಲಿ ಫೈಲ್ ಕಳೆದೋದ್ರೆ ಇವೆಲ್ಲಾದ್ರಿಂದನೂ ಕೂಡ ಜಮೀನಿನ ಮಾಲೀಕತ್ವ ಅದಕ್ಕೆ ಒಂದು ಗ್ಯಾರಂಟಿ ಇಲ್ಲದೆ ಗೊಂದಲದ ಗೂಡಾಗಿರುವಂತಹದನ್ನ ಪರಿಹಾರ ಮಾಡಬೇಕು ಅಂತೇಳಿ, ವ್ಯಾಜ್ಯಗಳನ್ನ ಕಡಿಮೆ ಮಾಡಬೇಕು, ಭ್ರಷ್ಟಾಚಾರ ಕಡಿಮೆ ಮಾಡಬೇಕು ಅಂತೇಳಿನೂ ಕೂಡ ಈ ಸ್ಕ್ಯಾನಿಂಗ್ ಪ್ರಕ್ರಿಯೆಯನ್ನ ಮಾಡಿ ಇವುಗಳಿಂದ ಮುಂದೆ ಕಳೆದು ಹೋಗಬಹುದಾದಂತಹ ಸಾಧ್ಯತೆಗಳನ್ನ ಅದನ್ನ ನಿರ್ನಾಮ ಮಾಡಿ ಯಾವುದೇ ದಾಖಲೆ ಕಳೆದು ಹೋಗಬಾರದು, ಕಣ್ಮರೆ ಆಗಬಾರದು, ಆ ರೀತಿಯಾಗಿ ಸಂರಕ್ಷಣೆ ಮಾಡೋದ್ರಿಂದ ಸಾಧ್ಯ ಇದೆ. ನಾಲ್ಕನೇದು, ರೆಕಾರ್ಡ್ಗಳನ್ನ ತಿದ್ದೋದು, ಫೋರ್ಜರಿ ಮಾಡೋದು, ನಕಲು ಮಾಡೋದು ಕೂಡ ಕೆಲವು ಭಾಗಗಳಲ್ಲಿ ನಡೆದಿದೆ. ಈ ಸ್ಕ್ಯಾನಿಂಗ್ ಒನ್ ಟೈಮ್ ಮಾಡೋದ್ರಿಂದ ಕನಿಷ್ಠ ಇನ್ನು ಮುಂದೆ ಯಾರು ಕೂಡ ಫೋರ್ಜರಿ ಮಾಡಕ್ಕಾಗಲ್ಲ, ನಕಲು ಮಾಡೋದಿಕ್ಕೆ ಆಗೋದಿಲ್ಲ, ಹಾಗೆ ಕಳೆದಾಕ್ಲಿಕ್ಕೂ ಧ್ವಂಸ ಮಾಡ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಸೊ ಆ ಫೋರ್ಜರಿಯಿಂದ ಏನು ಫ್ರಾಡ್ ಆಗ್ತಾ ಇತ್ತು ಅದನ್ನು ಕೂಡ ತಪ್ಪಿಸುವಂತ ಉದ್ದೇಶ ಹೊಂದಿದೆ. ಸೊ ಈ 4 ಉದ್ದೇಶಗಳನ್ನ ಇಟ್ಕೊಂಡು ಜಮೀನಿನ ಮಾಲೀಕತ್ವಕ್ಕೆ ಒಂದು ಖಚಿತತೆ ಬರಬೇಕು ಅಂತೇಳಿ ಎಲ್ಲ ಮೂಲ ದಾಖಲೆಗಳನ್ನ ಸ್ಕ್ಯಾನಿಂಗ್ ಮಾಡುವಂತಹದನ್ನ ಭೂ ಸುರಕ್ಷಾ ಯೋಜನೆಯಡಿ ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ 70 ತಾಲೂಕಲ್ಲಿ ಪೂರ್ಣ ಆಗಿದೆ. 1-2 ಜಿಲ್ಲೆಗಳಲ್ಲಿ, ಇಡೀ ಜಿಲ್ಲೆಯ ಎಲ್ಲಾ ತಾಲೂಕು ಕಚೇರಿಗಳಲ್ಲೂ ಕೂಡ ಸ್ಕ್ಯಾನಿಂಗ್ ಪೂರ್ಣ ಆಗಿದೆ. ಅದರ ಜೊತೆಗೆ ಬರೀ ತಾಲೂಕು ಆಫೀಸಲ್ಲಿ ಮಾಡಿದ್ರೆ ಸಾಕಾಗೋದಿಲ್ಲ ಅಂತೇಳಿ AC ಆಫೀಸು, DC ಆಫೀಸಲ್ಲಿ ಆರಂಭ ಮಾಡಿದ್ದೇವೆ. ಇದೇ ಕೆಲಸವನ್ನ ಸರ್ವೆ ಡಿಪಾರ್ಟ್ಮೆಂಟ್ ನಲ್ಲೂ ಕೂಡ ಮಾಡ್ತೇವೆ. ಅಲ್ಲಿ ಸ್ವಲ್ಪ ಏನ್ ಬ್ಯಾಲೆನ್ಸ್ ಇದೆ, ಕೆಲವೆಲ್ಲ ಸ್ಕ್ಯಾನಿಂಗ್ ಆಗಿದೆ, ಆಗದೆ ಇರೋದು ಇನ್ನೂ ಸ್ವಲ್ಪ ಇದೆ. ಸರ್ವೆ ಡಿಪಾರ್ಟ್ಮೆಂಟ್ ನಲ್ಲೂ ಸದ್ಯದಲ್ಲಿ ಆರಂಭ ಮಾಡ್ತೇವೆ. ಈಗ ಆಲ್ರೆಡಿ ನೋಂದಣಿ ಇಲಾಖೆಯಲ್ಲೂ ಕೂಡ ಅವರು ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ಅವರು ಕೂಡ ಎಲ್ಲ ಮೂಲ ನೋಂದಣಿ ದಾಖಲೆಗಳನ್ನ
ಗಣಕೀಕರಣ ಸ್ಕ್ಯಾನಿಂಗ್ ಮಾಡುವಂತ ಕೆಲಸಕ್ಕೆ ಕೆಲವೇ ದಿನಗಳಲ್ಲಿ ಅಲ್ಲಿಯೂ ಕೂಡ ಚಾಲನೆ ಕೊಡ್ತೇವೆ. ಸೊ ಕಂದಾಯ ಇಲಾಖೆಯಲ್ಲಿ 3 ವಿಭಾಗಗಳಿದಾವೆ. ಒಂದು ರೆವಿನ್ಯೂ ವಿಭಾಗ, ಮತ್ತೊಂದು ಮೋಜಣಿ ಸರ್ವೆ ವಿಭಾಗ, ಮಗದೊಂದು ನೋಂದಣಿ ವಿಭಾಗ. ಸೊ 3 ವಿಭಾಗಗಳಲ್ಲೂ ಕೂಡ ಮೂಲ ದಾಖಲೆಗಳನ್ನ ಸ್ಕ್ಯಾನಿಂಗ್ ಮಾಡುವಂತ ಯೋಜನೆಯನ್ನ ನಾವು ಹಾಕೊಂಡಿದ್ದೇವೆ. ಆಲ್ರೆಡಿ ರೆವಿನ್ಯೂ ವಿಭಾಗದಲ್ಲಿ ಇದು ಕೆಲಸ ಬಹಳ ಅಡ್ವಾನ್ಸ್ಡ್ ಸ್ಟೇಜ್ ಅಲ್ಲಿ ಇದೆ. ಈಗ ಸದ್ಯದಲ್ಲೇ ನೋಂದಣಿ ಇಲಾಖೆಯಲ್ಲಿ ಆರಂಭ ಆಗುತ್ತೆ. ಅದಾದ ಕೂಡಲೇ ನಾವು ಸರ್ವೆ ಇಲಾಖೆಯಲ್ಲೂ ಕೂಡ ಆರಂಭ ಮಾಡಿ ಎಲ್ಲಾ ಮೂಲ ದಾಖಲೆಗಳು ಕೂಡ ಶಾಶ್ವತವಾಗಿ ಸಂರಕ್ಷಣೆ ಆಗ್ಬೇಕು, ಬೆರಳ ತುದಿಯಲ್ಲಿ ಜನಗಳಿಗೆ ಸಿಗಬೇಕು ಸಲೀಸಾಗಿ. ಫೋರ್ಜರಿ ನಕಲಿ ಫ್ರಾಡ್ಗೆ ಕಡಿವಾಣ ಹಾಕಬೇಕು. ಈ ಒಂದು ಉದ್ದೇಶ ಇದು ಭೂ ಸುರಕ್ಷಾ ಯೋಜನೆ. ಅದರ ಅಡಿಯಲ್ಲಿ ಇವತ್ತು ಬ್ಯಾಂಗ್ಳೂರಿನ AC ಕಚೇರಿಗಳು ಇಲ್ಲಿ ನಾವು ಚಾಲನೆ ಕೊಟ್ಟಿದ್ದೇವೆ. ಇದು ರಾಜ್ಯಾದ್ಯಂತ ಸಾಂಕೇತಿಕವಾಗಿ ಇಲ್ಲಿಂದ ನಾವು ಚಾಲನೆಯನ್ನ ಕೊಟ್ಟಿದ್ದೇವೆ.